ಸಿದ್ಲಿಂಗಣ್ಣವ್ರೆ, ಸಿದ್ಲಿಂಗಣ್ಣವ್ರೆ. ಬರ್ರಿ ಅಣ್ಣ, ನಮಸ್ತೆ. ಬರೋಣ. ಬಂದೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಹೇಳಿ. ನೀನು ನಾಳೆ ಬರುತ್ತೆ ಬೋರ್ ಗಾಡಿ. ಇವತ್ತು ಬಂದಿದ್ರೆ ನೀವು ಪಾಯಿಂಟ್ ಮಾಡಿಬಿಡ್ಬೋದಾಗಿತ್ತು. ಯಾಕಂದರೆ ನಾವು ಇಲ್ಲಿ ಜಮೀನು ತೊಗೊಂಡು ಅಲ್ಲೇ ಭಾಳ ದಿವಸ ಆಯಿತು. ಅದಕ್ಕೆ ಬೋರ್ ಹಾಕಿಸ್ಬಿಡೋಣ, ಇನ್ನೇನು ಕೆಲಸ ಸ್ಟಾರ್ಟ್ ಮಾಡಿಸೋಣ ಅಂತ ಇದ್ದೀನಿ ಸಿದ್ಲಿಂಗಣ್ಣವ್ರೆ. ಬೋರ್ ಪಾಯಿಂಟ್ ಮಾಡಿಕೊಡಿ. ಅಲ್ಲ, ನೀವು ಯಾರು ಅಂತ ಗೊತ್ತಾಗಲಿಲ್ಲ. ಯಾರು ಜಮೀನು ತಗೊಂಡಿದ್ದೀರಾ ನಮ್ಮೂರಾಗೆ? ಯಾರ್ದು ಅಂಬೋದೇ ಗೊತ್ತಾಗ್ಲಿಲ್ವಲ್ಲ ಯಜಮಾನ್ರೆ. ಹಾಂ, ಯಾವ ಊರವರು ನೀವು? ಯಾಕೆ ಇಲ್ಲಿಗೆ ಬಂದಿದ್ದೀರಾ? ನಾವು ನೋಡೇ ಇಲ್ವಲ್ಲ. ಯಾರು ಜಮೀನು ತಗೊಂಡಿದ್ರಿ ನಮ್ಮೂರಾಗೆ ನೀವು? ಇವರು ಬೀರಪ್ಪ ಅವ್ರದ್ದು ಜಮೀನು 4 ಎಕರೆ ಇದೆಯಲ್ಲ, ಆ 4 ಎಕರೆ ಜಮೀನು ತೊಗೊಂಡಿದ್ದೀವಿ. ಆ 4 ಎಕರೆ ಜಮೀನು ಅದೇ ನಿಮ್ಮ ಹೊಲದ ಪಕ್ಕ ಅಲ್ಲೇ ಇದೆಯಲ್ಲ, ಅಲ್ಲೇ ತೊಗೊಂಡಿರೋದು. ನೀವೇನು ತಗೊಂಡಿರೋದು? ಯಾರ ತಗೊಂಡವ್ರೆ ಅಂತ ಹೇಳಿ ಮಾತಾಡ್ತಿದ್ರು. ನೀವೇನಾ ತಗೊಂಡಿರೋದು? ಯಾವ ಊರವ್ರು? ಬೆಂಗಳೂರವ್ರಾ? ಇಲ್ಲ ಇಲ್ಲ, ಇಲ್ಲೇ ಪಕ್ಕದ ನಮ್ಮದು ಹಳ್ಳಿನೇ. ನಾವು ಹಿಂಗೆ ಹೋಗಿ ಟೌನಲ್ಲಿ ಇದ್ದೀವಿ ಅಷ್ಟೇ. ಏನು ನಮ್ಮದೇನೇನು ಜಾಸ್ತಿ ಜಮೀನು ಇರಲಿಲ್ಲ, ಏನಿಲ್ಲ. ನಾವು ಇವಾಗ ಓದ್ಬಿಟ್ಟು ಕೆಲ್ಸಕ್ಕೆ ಸೇರ್ಕೊಂಡು ಈ ರೀತಿ ಜಮೀನು ತಗೊಂಡಿದ್ದೀವಿ ಅಷ್ಟೇ. ಜಮೀನು ಮಾಡ್ಕೊಂಡಿರೋದ್ರಿಂದ ನಾವು ಈ ಕಡೆ ಇವಾಗ ಎಲ್ಲ ಊರಲ್ಲೇ ಇವಾಗ ಸೆಟ್ಲ್ ಆಗೋಣ ಅಂತ ತಿಳ್ಕೊಂಡಿದ್ದೀವಿ. ಈಗ ಹೊಲ್ದ ಹತ್ರನೇ ಅಲ್ಲೇ ನಾವು ಒಂದು ಸ್ವಲ್ಪ ಮನೆಗಿನೇ ಕಟ್ಬಿಟ್ಟು ಎಲ್ಲ ಹೊಲ ಮನೆ ಎಲ್ಲ ಒಂದೇ ಹತ್ರ ಚೆನ್ನಾಗಿ ಎಲ್ಲ ಇರಬೇಕು, ಆ ರೀತಿ ಮಾಡ್ಕೊಂಬನ ಅಂತ ಇದ್ದೀವಿ. ಈಗ ನಾವು ವೀಕೆಂಡ್ ಬಂದು ಹೋಗ್ತೀವಿ, ಅದಕ್ಕೆ ಮಾಡ್ಕೊಂಬನ ಅಂತ ಇದ್ದೀವಿ. 4 ಎಕರೆ 5 ಎಕರೆ ತಗೊಂಡಿದ್ದೀವಿ ಜಮೀನು. 5 ಎಕರೆ ಅಂತ ಹೇಳಿದ್ರು, ಅದು 4 ಎಕರೆ ಏನೋ ಆಗಿದೆ ರಿಜಿಸ್ಟ್ರ್. ಇನ್ನೊಂದು ಎಕರೆ ಏನೋ ಬಾಕಿ ಇದೆ, ಅದು ಏನೋ ಪ್ರಾಬ್ಲಮ್ ಇದೆ ಅಂತೇಳಿ ಆಗಿಲ್ಲ. ಒಟ್ಟಿನಲ್ಲಿ 5 ಎಕರೆ ಜಮೀನು ಖರೀದಿ ಮಾಡಿದ್ದೀವಿ ಇಲ್ಲಿ. ನಾಳೆ ಬೋರ್ ಹಾಕಿಸ್ತಾ ಇದ್ದೀವಿ. ಬರೀ ಯಜಮಾನ್ರೆ, ಕಾಪಿ ನನ್ನ ಕಾಸ್ತಿ ಕುಡಿ ಬರ್ರಿ. ಇರಲಿ, ಪರವಾಗಿಲ್ಲ, ನಾ ಕಾಫಿ ಟೀ ಏನೂ ಕುಡಿಯೋದಿಲ್ಲ. ಪರವಾಗಿಲ್ಲ, ಇರಲಿ ಬಿಡ್ರಿ. ನಾಳೆನೇ ಹಾಕಿಸ್ತಾ ಇರೋದ್ರಿಂದ ಬೇಗ ಬನ್ನಿ. ಬಂದು ಸ್ವಲ್ಪ ಪಾಯಿಂಟ್ ಮಾಡಿಕೊಡಿ. ಎಷ್ಟಾದರೂ ಅಮೌಂಟ್ ಪರವಾಗಿಲ್ಲ, ನಾನು ಕೊಡ್ತೀನಿ. ನೀವೇನು ಅಮೌಂಟಿನ ಬಗ್ಗೆ ತಲೆ ಕೆಡಿಸ್ಕೋಬೇಡ್ರಿ. ದುಡ್ಡಿಗಾಗಿ ನಾನು ಯಾವತ್ತೂ ಮಾಡಲ್ಲ. ಏನೋ ನಿಮ್ಮ ಕೈಲಾದಷ್ಟು ನೀವು ಎಷ್ಟು ಇಷ್ಟಪಟ್ಟು ಕೊಡ್ತೀರಾ ಅಷ್ಟು ಇಸ್ಕೊಂತೀನಿ. ನಮ್ದಂತೂ ಹೇಳಿ ಬೋರ್ ಪಾಯಿಂಟ್ ಮಾಡೋಕ್ಕೆ ಇಷ್ಟ ಅಂತ ಹೇಳಿ ನಾನು ಫಿಕ್ಸ್ ಮಾಡ್ಕೊಂಡಿದ್ದೀನಿ, ಅಷ್ಟು ಇಸ್ಕೊಂತೀನಿ. ಒಂದು ಬೋರ್ ಪಾಯಿಂಟ್ ಮಾಡೋಕ್ಕೆ ಇಷ್ಟ ಅಂತ ನಾನು ಫಿಕ್ಸೆಡ್ ಮಾಡ್ಕೊಂಡಿದ್ದೀನಿ. ಅಷ್ಟು ಕೊಡ್ರಿ. ಅದ್ರ ಮೇಲೆ ನಿಮಗೆ ಬಿಟ್ಟಿದ್ದು. ನೀವು ಇಷ್ಟಪಟ್ಟು ಕೊಟ್ಟರೆ ನಾನು ಯಾವುದೇ ಕಾರಣಕ್ಕೂ ಕೇಳಲ್ಲ. ಇರೋ ಜನಕ್ಕೆ ಪುಕ್ಸೈಟೇನೆ ಮಾಡ್ಕೊಟ್ಟಿದ್ದೀನಿ ಬಿಡತ್ತಾರ. ರೈತರು ಆಗ್ದಿಲ್ದಂತಾರು, ಕೊಡೋಕ್ಕಾಗ್ದಿಲ್ದಂತಾರು ಅಂಥವ್ರಿಗೆಲ್ಲ ನನ್ನ ಕೈಲಲ್ಲಿ ನಾವು ಪುಕ್ಸೈಟೇನೆ ಮಾಡ್ಕೊಟ್ಟಿದ್ದೀನಿ. ನಾನು ಇವಾಗ ಅಂತ ನಾನು ಯಾರಿಗೂ ಇಷ್ಟೇ ಕೊಡ್ರಿ ಅಷ್ಟೇ ಕೊಡ್ರಿ ಅಂತ ಇದು ಮಾಡೋಕ್ಕಲ್ಲ. ನಿಮ್ಮ ಕೈಲ ದೊಡ್ಡ ಕೊಡ್ರಿ ಅಂತೀನಿ. ಒಬ್ಬೊಬ್ರು ಕೊಟ್ಟೇ ಇಲ್ಲ ಬಿಡತ್ತ. ಹೆಂಗೆ ನಮ್ಮ ರೈತರು ತಣ್ಣಗಿದ್ರೆ ಸಾಕು. ನಮ್ಮ ರೈತರಿಗೆ ನೀರು ಬಿದ್ದರೆ ಅವರು ಏನೋ ಒಂದು ಬೆಳೆ ಬೆಳೀತಾರೆ ಬಿಡು, ನಮ್ಮ ದೇಶಕ್ಕೆ ಏನೋ ಒಂದು ಒಳ್ಳೇದಾಗುತ್ತೆ ಅಂತ ನಾನು ಪುಕ್ಸಟ್ಟೇನೆ ಮಾಡಿಕೊಟ್ಟಿದ್ದೀನಿ ಯಜಮಾನ್ರಿ. ಇವತ್ತು ನಾನು ಇಷ್ಟೇ ಅಂತ ನಾನು ಯಾರು ಬಿದ್ದು ಮಾಡಿಲ್ಲ. ಸರಿ ಆಯ್ತು. ಎಷ್ಟು ದೊಡ್ಡ ಒಳ್ಳೆ ಮನಸ್ಸು ನಿಂದು, ತುಂಬ ಒಳ್ಳೆ ಮನಸ್ಸು. ಈ ರೀತಿ ಮನಸ್ಸು ಯಾರಿಗೂ ಇರೋದಿಲ್ಲ ಸಿದ್ಲಿಂಗು. ಭಾಳ ಒಳ್ಳೆ ಮನಸ್ಸು ನಿಂದು. ನನಗೇನೋ ತುಂಬ ಖುಷಿ ಆಗ್ತೈತೆ ನೀನು ನೋಡಿದ್ರೆ. ಭಾಳ ನೀನು ಹಿಂಗಿದ್ದವನು ನೀನು ಇವತ್ತು ಈ ರೀತಿ ಎಲ್ಲನ ಇಂಥ ಎತ್ತರಕ್ಕೆ ಬೆಳೆದಿದ್ಯಾ. ಎಲ್ಲ ಜನ ನಿನ್ನ ಬಗ್ಗೆ ಮಾತಾಡ್ತಾರೆ. ಎಲ್ಲ ಬೋರ್ ಪಾಯಿಂಟು ಮಾಡಿದ್ದಾರೆ, ಯಾವುದು ಫೇಲ್ ಆಗಿಲ್ಲ, ಅಷ್ಟು ಬೋರ್ ಹಾಕ್ಸಿದ್ದಾರೆ ಅಂತ ಹೇಳ್ತಾರೆ. ಸರಿಯಾಗಿ ಕೂದಲ್ದವ ಬೋರ್ ಪಾಯಿಂಟ್ ಮಾಡಿದ್ದೀನಿ, ಮಾಡಿದ್ದೀನ ನನಗಂತ ಲೆಕ್ಕನೇ ಇಲ್ಲ. ಅಯ್ಯೋ, ಬೇಸಿಗೆ ಸಮೇತ 2.5 ಇಂಚ್ 3 ಇಂಚು ನೀರು, 3 ಇಂಚು ನೀರು ಪಕ್ಕ ನಾನು ಬೋರ್ ಪಾಯಿಂಟ್ ಮಾಡಿರೋದ್ರಾಗೆಲ್ಲ 3 ಇಂಚ್ ನೀರು ಪಕ್ಕ. ಬರ್ರಿ ಅಣ್ಣ, ಕೂತ್ಕೊ ಬರ್ರಿ. ಇರಲಿ, ಪರವಾಗಿಲ್ಲ ಬಿಡ್ರಿ. ಇವಾಗ ನಾಳೆ ಬೋರ್ ಬರುತ್ತೆ, ಅದಕ್ಕೆ ಸಿದ್ಲಿಂಗಣ್ಣ ಅವ್ರಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇವತ್ತು ಸಂಜೆ ಬರ್ತೀರಾ? ಇಲ್ಲಾಂದ್ರೆ ಬೆಳಗ್ಗೆನೇ ಬಂದುಬಿಡಿ. ನಾಳೆ ಬೆಳಗ್ಗೆನೇ ಬಂದುಬಿಡ್ತೀರಾ? ಗಂಟೆಗೆ ಬರೋದು 10:30 11 ಗಂಟೆಗೆ ಬರುತ್ತೆ. 10 ಗಂಟೆಗೆ ಹೇಳಿದ್ದೀನಿ. ಒಂದು 10 ಗಂಟೆಗೆ ಬರುತ್ತೆ ಮಿನಿಮಮ್. 10 ಗಂಟೆಗೂ ಬಿಡೋಣ. ಎದ್ದೇಸ್ಕಿಲ್ಲ ಬೈತೀನಿ, ಕಾಫಿ ಕುಡ್ದಾನೆ ಬಂದ್ಬಿಡ್ತೀನಿ. ಅದೇನು ತಡಾಗಲ್ಲ ನೀನು. ಕಾಫಿ ಕುಡ್ದಾನೆ ಬಂದ್ಬಿಡ್ತೀನಿ ಬಿಡು. ಕಾಫಿ ಕುಡ್ದಾನೇ ಸೀದಾ ಬಂದ್ಬಿಡ್ತೀನಿ. ಮಕ್ಕಾಗಿ ತೊಳ್ಕೊಂಡು ಬಂದ್ಬಿಡ್ತೀನಿ ಬಿಡು. ಬರ್ತೀನಿ ಬಿಡು. ನೀನೇ ಕರಿಯೋಕ್ಕೆ ಬರ್ಬೇಡ, ಬರ್ತೀನಿ. ಸರಿ ಆಯ್ತಪ್ಪ, ಹೊರಡ್ತೀನಿ ನಾನು. ಬೇಗ ಬಂದುಬಿಡು. ಸರಿ ಆಯ್ತು ಯಜಮಾನ್ರಿ, ಬರ್ತೀನಿ ಹೇಳು. ಯಾರನ ನೋಡಪ್ಪ, ಇಲ್ಲಿಂದಲೇ ಬಂದು 5 ಎಕರೆ ಜಮೀನು ಮಾಡ್ಕೊಂಡವ್ರೆ. ಒಳ್ಳೆಯರಲ್ಲೇ ಒಳ್ಳೆಯರ ಕೆಟ್ಟಾರ ಯಾರು ಕಂಡವ್ರಮ್ಮ. ಏನೋ ಕೇಳ್ಕೊಂತಾರೆ, ಒಳ್ಳೆಯರಮ್ಮ ಕಾಣ್ತಾರೆ. ಆಮೇಲೆ ಅಲ್ಲಿ ಗೊತ್ತಾಗೋದು ಸಾವ್ಕಾತಿ ಅಮ್ಮನ ನಾನು ಹಂಗೆ ಅನ್ಕೊಂಡಿದ್ದು, ಬಂದಾಗ ಒಳ್ಳೆಯಳು ಅಂದ್ಕೊಂಡಿದ್ದಿ. ಆಮೇಲೆ ಅಲ್ಲಿ ಗೊತ್ತಾಗಿದ್ದ ಅಮ್ಮನ ಬಂಡವಾಳ. ಇವನೇ ಕುಚಿಕೋ, ಇವನು ಸಾವ್ಕಾತಿ ಅಮ್ಮನ ಜೊತೆಗೆ ಮಾತಾಡ್ತಿದ್ದ. ಅವಳಿಗೂ ಇವನಿಗೂ ಏನೋ ಲಿಂಕ್ ಐತಿ. ಏನಾಯ್ತ ಗೊತ್ತಿಲ್ಲ. ಒಟ್ಟಿನಲ್ಲಿ ಇವನು ಬಂದು ಇಲ್ಲೇ ಸೇರ್ಕೊಳ್ಳೋವಿ. ಇವನು ಯಾವ ನಂಬೋದು ಗೊತ್ತಿಲ್ಲ ಕಾಣಲ್ಲ. ಯಾತಕ್ಕೆ ಬಂದಿದ್ದ ಇವನು ಅಂತ ಬೋರ್ ಪಾಯಿಂಟ್ ಮಾಡ್ಕೊಂಡು ಕೊಡು ಅಂತ ಹೇಳಿ ಬಂದಿದ್ದ. ಬೋರ್ ಪಾಯಿಂಟ್ ಮಾಡಿಕೊಡು, ನಾವು ಹೊಲ ತಗೊಂಡಿದ್ದೀವಿ, ಒಂದು 5 ಎಕರೆ ಏನೋ ಜಮೀನು ತಗೊಂಡವ್ರಂತೆ ಇಲ್ಲಿ ಬೀರಪ್ಪರ್ದ. ಇವರೇಂತಿ ತಗೊಂಡಿರೋದು ನಕ್ಕಿ ಜಮೀನು ತಗೊಂಡಿನಿ, ಮಾಡ್ಕೊಂಡು ಕೊಡು ಅಂತ ಹೇಳಿ ಬಂದಿದ್ರು. ಬೋರ್ ಪಾಯಿಂಟ್ ಮಾಡಿಕೊಡು ಅಂತ. ಏನೋ ನನಗೆ ಏನೋ ಕುತಂತ್ರ ಮಾಡ್ತಾಯಿದ್ದಾರೆ ಇವರೆಲ್ಲನ. ಈ ಸಾವ್ಕಾತಿನೂ ಇವಳು ಎಲ್ಲ ಸೇರ್ಕೊಂಡು ಅಮ್ಮಂಗೆ ಆಗ್ತೈತೆ ನನಗೆ. ಏನೋ ಒಂಥರ ಅನುಮಾನ ಗೊತ್ತೈತಿ. ಏನಿಲ್ಲ ಹೇಳು, ಅಲ್ಲೇ ಅಕ್ಕಪಕ್ಕದಾಗ ಇದ್ದಾರಲ್ಲ, ಅದಕ್ಕೆ ಎಲ್ಲ ಮಾತಾಡ್ತಾ ಇರ್ಬೇಕಷ್ಟೇ. ಅಕ್ಕಪಕ್ಕದಾಗಿರೋದ್ರಿಂದನ ಮಾತಾಡ್ಕೊಂತಾರೆ. ಏನು ನೀವು ತಗೊಂಡಿದ್ದೀರಾ ಅಂತೇಳಿ ಏನೋ ಕೇಳಿರ್ತಾರೆ ಅಷ್ಟೇ. ಎಲ್ಲ ವಿಚಾರಿಸ್ತಾರಲ್ಲ ಅಕ್ಕಪಕ್ಕದಾಗೆ, ಅದಕ್ಕೆ ಎಲ್ಲ ಕೇಳಿರಬೇಕು.
ಹೆಂಗನಾಗಲಿ ಸ್ವಲ್ಪ ಎಚ್ಚರಿಕೆಯಾಗಿರು ಪಾಪ ನೀನು. ಇವಾಗಿನ ಜನ ಸರಿ ಇಲ್ಲ, ಹೆಂಗೆ ಬೇಕಾರು ಮಾಡಿ ಮೋಸ ಮಾಡ್ತಾರೆ ಅಂಥ ಜನ. ನನಗೇನ ಇವಳೆ ತಾಂಡೋಳು ಸಾಕೈತಿಯ ಹೊಲನ ಅಮ್ಮಂಗೆ. ಬೇರೆಯವ್ರ ಕಡೆಯಿಂದ ಏನಾನ ಮಾಡಿ ಬೋರ್ ಹಾಕ್ಸ್ಬೇಕು ಅಂತ ಏನಾನ ಪ್ಲಾನ್ ಮಾಡಿದ್ದಾಳೇನೋ ಅಂತ ಅನ್ನಿಸ್ತಾಯ್ತು ನನಗೆ. ಅದೇ ಮತ್ತೆ ನನಗೂ ಹಂಗೆ ಅನ್ನಿಸ್ತು. ಅವತ್ತೊಂದಿನ ಹಂಗೆ ಅಂಬಾಳು, ಏನಾನ ಮಾಡಿ ಇವಂದಾಗೆ ಪಾಯಿಂಟ್ ಮಾಡಿಸಿ ನೀರು ಬೀಳ್ಸಂಗೆ ಮಾಡ್ತೀನಿ, ಅದಕ್ಕೆ ಮತ್ತೆ ತಿರುಗಿ ಬಂದವಳು ಇಲ್ಲಿ. ದುಡ್ಡು ಮಾಡ್ಕೊಂಬಂದು ತಿರ್ಗಾನ 4 ಎಕರೆ 5 ಎಕರೆ ತಗೊಂಡು ಅಲ್ಲಿಂದ ಅಲ್ಲಿಗೆ ಅಲ್ಲೇ ಅಕ್ಕಪಕ್ಕದಾಗೆ ಐತಲ್ಲ ಅದನ್ನ ತಗೊಂಡು ಎಲ್ಲ ಬೋರ್ ಪಾಯಿಂಟ್ ಮಾಡಿಸಿ ಇವಾಗ ಏನೋ ಮಾಡಬೇಕು ಅಂತ ಇದ್ದಾಳೆ. ಏನೋ ನೋಡಿ ಮಾಡಿಕೊಡಪ್ಪ ನೀನು. ಆಮೇಲೆ ಯಾಕೆ ಬೇಕು? ಇಲ್ಲ ಪಾಪ, ಈಗಿನ ಬಂದು ಹೇಳೋಗ್ಯವ್ರೆ ನಾನು ತಿರ್ಗಿ ಹಂಗಿಲ್ಲ ಅಂತ ಹೇಳೋಣ. ಬೈತೀನಿ ಅಂತ ಹೇಳಿದ್ದೀನಿ ಅಂತಾರಲ್ಲ ಹೇಳು. ಅವ್ರಿಗೂ ಏನು ಸಂಬಂಧ ಇಲ್ಲ ಕಣಲ್ಲ. ಸುಮ್ಮನೆ ಈಗ ಎಲ್ಲರ ಬಗ್ಗೆನೂ ನಾವು ಹಂಗೆ ಕೆಟ್ಟದ್ದು ಯೋಚನೆ ಮಾಡ್ಬಾರ್ದು ಕಣಲ್ಲ. ಇದು ಒಳ್ಳೇದು ಯೋಚನೆ ಮಾಡಬೇಕು. ಇದೇ ಪಾಪ ನಿನಗೆ ಗೊತ್ತಿಲ್ಲ ಇವು ಎಂತ ಕೊಂತ ನನ್ನ ಮಕ್ಳು ಅಂತ. ನೀನು ಯಾರು ನಂಬಂತ ಕಾಲಲ್ಲ. ನಾಜುಕಾಗಿ ಮಾತಾಡ್ದಿಡ್ಕೆ, ನಾಜುಕಾಗಿ ಬಟ್ಟೆ ಇಟ್ಕೆ ಯಾರನ್ನು ನಂಬಾರ್ದು. ಒಳಗೆ ಒಟ್ಟು ಉಳ್ಕೈತಿ ಅಂತೇಳಿ ನೋಡ್ಬೇಕು. ನಾನು ನಿನಗೆ ಗೊತ್ತಿಲ್ಲ ಪಾಪ. ಗೊತ್ತಿಲ್ದಲ್ಲ ಆಮೇಲೆ ಮೋಸ ಓದ್ಗಿದ್ಯಾ ನೋಡಿ ಹೇಳಿರ್ತೀನಿ. ಸಾವ್ಕಾತಿ ಮಾತಾಡ್ತಿದ್ಲಿ ಅವಳು ಏನೋ ಪ್ಲ್ಯಾನ್ ಮಾಡ್ಕೊಂಡೆ ಕಳ್ಸಿರೋದು ಇವ್ರನ್ನ. ಮಾತಾಡ್ತಿದ್ರು ಎಲ್ಲ ಏನೋ ಮಾಡ್ಕೊಂಡೆ ಇವ್ರು ಬಂದಿರೋದು. ನಿಂತ ಬೋರ್ ಪಾಯಿಂಟ್ ಮಾಡಿಸಿ ನೀರು ಬರೋಂಗೆ ಮಾಡ್ಕೋಬೇಕು ಅಂಬೋದು ಇವ್ರ ಉದ್ದೇಶ ಇರೋದು. ನೀರು ಬಿದ್ದು ಅವಳು ಹಿಡಿಯೋಕ್ಕಾಗಲ್ಲ ಅಂಬಡಿ. ಅವಳು ಏನಿಲ್ಲ ಮ್ಯಾರ್ದೋಗ್ತಾಳೆ ಅವಳು. ಅವಳು ತಿರ್ಗಿ ಬಂದವಳು ಹಾಳಾಗಿ ಓದ್ಲು ಅಂತ ಅಂದ್ಕೊಂಡ್ರೆ ತಿರ್ಗಿ ಬಂದವಳು ಊರಕ್ಕಿ ನೆಗದು ಬಿದ್ದೋಗ. ಅವಳು ಯಾಕನ ಬಂದ ಏನೋ. ಮತ್ತು ನಮ್ಮ ವೇದಣ್ಣ ಹೇಳ್ತಾ ಇರೋದು ಸರಿ. ಅವಳಿಗೇನ ನೀರು ಬಿತ್ತು ಏನಾದ್ರೂ ಇವಾಗ ಒಳ್ಳೇದಾಯಿತು ಅಂದರೆ ಇಳಿಯೋಕ್ಕಾಗಲ್ಲ. ಅಮ್ಮ ಮೊದಲೇ ಬಂದು ಇಲ್ಲಿ ಸೇರ್ಕೊಂಡವಳೆ. ನೋಡಿ ಮಾಡಿ ಒಂದು ಸ್ವಲ್ಪ ಯಾರು ಏನು ಎತ್ತ ಅಂತೇಳಿ ತಿಳ್ಕೊಂಡು ಪಾಯಿಂಟ್ ಮಾಡಿಕೊಡಿ. ಏನೊಂದಿನ ಲೇಟ್ ಆದರೂ ಪರವಾಗಿಲ್ಲ. ಅವ್ರಿಗೂ ಏನು ಸಂಬಂಧ ಏನು ಅಂತೇಳಿ ಎಲ್ಲ ತಿಳ್ಕೊಂಡು ಮಾಡಿಕೊಡು. ವೇದಣ್ಣ ಹೇಳ್ತಾ ಇರೋದು ಕರೆಕ್ಟು. ಏನಾರ ಮಾಡಿ ಬೇರೆಯವ್ರ ಕಡೆಯಿಂದ ಮಾಡ್ಕೊಂಡ್ರೆ ಗೊತ್ತಾಗಲ್ಲ ಅಂತ ಏನೋ ಪ್ಲ್ಯಾನ್ ಮಾಡ್ಕೊಂಡವ್ರೆ. ಬೇರೆಯವ್ರ ಕಡೆಯಿಂದ ಮಾಡ್ಕೊಂಡ್ರೆ ಅತ್ಲಾಗ ಹೆಂಗೆ ನೀರು ಬರೋಂಗೆ ಮಾಡ್ಕೊಬಿಟ್ರೆ ಅಲ್ಲಿಂದ ಅಲ್ಲಿ ಪೈಪ್ಲೈನ್ ಮಾಡ್ಕೋಬೋದು ಅಂತ ಹೇಳಿ. ನೀನು ಅಲ್ಲೇ ಅಕ್ಕಪಕ್ಕದಾಗ ಐತಲ್ಲ ಅದಕ್ಕೆ ಬೇರೆಯವ್ರ ಕಡೆಯಿಂದ ಮಾಡ್ಕೊಂಬನ ಅಂತ ಪ್ಲ್ಯಾನ್ ಮಾಡ್ಕೊಂಡಾಳ ಅವಳು. ಇವ್ರಿಗೆಲ್ಲ ಗೊತ್ತಾಗಲ್ಲ ಅಂತ. ಹೆಂಗಪ್ಪ ಗೊತ್ತಿಲ್ಲ. ಆಮೇಲೆ ಪಾಪ ಅವ್ರು ಅವತ್ತು ಕೇಳಿದ್ರ, ಅದಕ್ಕೆ ಸರಿ ಆಯ್ತು ಹೇಳೋಣ ಮಾಡ್ಕೊಡ್ತೀನಿ. ಹಿಂಗೆ ಜಮೀನು ತಗೊಂಡಿದ್ದೀವಿ, ಇಲ್ಲ ಇದ್ದೀವಿ, ಹಿಂಗೆ ಬರ್ತೀವಿ, ನಾವೇನೇನು ಒಳ್ಳೆಗೆ ಇರೋದು. ಬೆಂಗಳೂರವ್ರು ಅಲ್ವಂತೀವ್ರು. ನಾವಿಲ್ಲೇನೆ ಆ ಪಕ್ಕದಾಗಿರೋರು ಅಂತ ಹೇಳಿದ್ರು ಪಾಪ ಅವತ್ತೇನೆ. ಬೆಂಗಳೂರಾಗೆ ಇಲ್ಲ ಅಂತ ಹೇಳ್ಬೋದು. ನಿನ್ಗೆ ಹೇಳಿದ್ರು ಗೊತ್ತಾಗುತ್ತೆ. ಬೆಂಗಳೂರಾಗಿಲ್ಲ ನಾವು ಈಗ ನೀನು ಏನು ಹೇಳಿದ್ರು ಕೇಳ್ಬೋದು. ನಾನು ಬೇರೆ ಕಡೆಗೆ ಹೋಗಿ ನಾನು ಬೆಂಗಳೂರಾಗ ಇದ್ದೀನಿ ಅಂತ ಹೇಳಿದ್ರು ನಂಬ್ತಾರೆ. ಹೆಂಗೆ ನಾವು ಅವೆಲ್ಲ ಸುಳ್ಳು. ನಾವು ಇಲ್ಲಿಲ್ಲ ಇಲ್ಲೇ ಇದೀವಿ ಅಂತ ಹೇಳೋದು ಅವೆಲ್ಲ ಸುಳ್ಳು. ನಿನ್ನ ನಂಬ್ತೀಯ? ಅವ್ರು ಬೆಂಗಳೂರಾಗಿದ್ದರೆ ಸುಮ್ಮನೆ ಸುಳ್ಳು ಹೇಳ್ತಾರೆ. ನಾವು ಇಲ್ಲೇ ಒಳ್ಳೆಗಿರೋದು, ನಾವು ಒಳ್ಳೆಗೆ ಬರ್ತೀವಿ ಹಿಂಗೆ ಅಂತ ಆತ ಒಂದು ಹೇಳ್ತಾರಪ್ಪ ಸುಳ್ಳು. ಅದು ಸುಳ್ಳು ಹೇಳೋವೆಲ್ಲ ನಾವು ನಂಬಿಕೆ ಕುತ್ಕೊಂಡ್ರೆ ಆಗುತ್ತೆ. ಏನಿಲ್ಲ. ಜನ ಸರಿ ಇಲ್ಲ ಪಾಪ. ಎಚ್ಚರಿಕೆಯಿಂದಿರೋ ನೀನು. ನೋಡಿ ಹೇಳಿರ್ತೀನಿ. ತಿರ್ಗಾ ಆಮೇಲೆ ಓಟುನು ಸವಸಲ್ಲ ನೋಡ. ಅಲ್ಲಿ ಅವಳು ತೊಂದು ಅಲ್ಲಿ ಕೂಡಿಸ್ಬಿಟ್ಟೆ ಸಾವ್ಕಾಚಿ ಸವಸಲ್ಲ ಅವಳ್ದು. ಅವಳು ಮನೆ ಹಾಳಾಗುವಾಗ ಅವಳು ಒಳ್ಳೆಯಲ್ಲ. ಅವಳು ಲೋಪರ್ ಮಂಡಿ ನೋಡಂತಾಡಿ ಎಲ್ಲ ವಿಚಾರಿಸ್ತೀನಿ ಏನು ಎತ್ತ ಅಂತೇಳಿ ಎಲ್ಲ ತಿಳ್ಕೊಂಡು ಆಮೇಲೆ ಮಾತಾಡೋಣ ನೋಡೋಣ. ತಿಳ್ಕೊಂಬಲ್ಲಿ ಸುಮ್ಮನೆ ಮಾತಾಡ್ಬಾರ್ದು ಪಾಪ. ಎಂತಾರ ಪಾಪ ಬಂದವರು ನಮ್ಮ ಮನೆ ಬಾಗಿಲಿಗೆ ಬಂದು ಕೇಳವ್ರೆ ಅಂದಮೇಲೆ ನಾವು ಹಂಗೆ ಮಾತಾಡೋದು ಸರಿ ಇರಲ್ಲ. ನೋಡಂತಾಡಿ. ನನಗೇನೋ ಈ ಸಾವ್ಕಾತಿ ಮೇಲೆ ಅನುಮಾನ. ಏನೆಂದ್ರೆ ನಂಬಕ್ಕಾಗ್ತಿಲ್ಲ ನನಗೆ. ಅವಳಿ ಯಾನಕ್ಕೆ ಮುಖಾಂತರ ಏನೋ ಮಾಡ್ತಾ ಇರಬೇಕು. ಬೇರೆಯವ್ರನ್ನೇ ಅನ್ನಂಗೆ ಕರ್ಕೊಂಬಂದು ಹಿಂಗೇನೋ ಮಾಡ್ತಾ ಇದ್ದಾಳೋ ಅಂತ ಅನ್ನಿಸ್ತೈತೆ. ಅದೇನು ಎತ್ತ ಅಂತ ತಿಳ್ಕೊಳ್ಪಪ್ಪ ಅಂತೇಳಿ ನಮ್ಮ ಸಿದ್ಲಿಂಗ್ ಹೇಳ್ತಾ ಇದ್ದೀನಿ ನಾನು. ನೋಡ್ತಾ ಇರಿ, ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.